D is a point on side AB of a triangle ABC such that CD is the bisector of angle ACB. If angle A is 50 degree and angle B is 70 degree, then angle ADC is equal to. So angle ADC ಎಷ್ಟಿದೆ ಅಂತ ಫೈಂಡ್ ಮಾಡಿ. ಸೊ ಆಸ್ ಯೂಶುವಲ್ ನಾವು ಒಂದು ರೆಫರೆನ್ಸ್ ಡಯಾಗ್ರಾಮ್ ನ ತಗೊಳ್ಳೋಣ. ಲೆಟ್ ದಿಸ್ ಬಿ ದ ರೆಫರೆನ್ಸ್ ಡಯಾಗ್ರಾಮ್. ಸೊ ಇಲ್ಲಿ ಏನೇನಿದೆ, ಆಂಗಲ್ ದಿಸ್ ಇಸ್ ದ ಟ್ರಯಾಂಗಲ್ ಎ ಬಿ ಸಿ. ಇದು ಎ, ಇದು ಬಿ, ಇದು ಸಿ ಆಗಿದೆ. ಡಿ ಇಸ್ ಪಾಯಿಂಟ್ ಆನ್ ಸೈಡ್ ಎ ಬಿ. ಡಿ ಅಂತ ಒಂದು ಪಾಯಿಂಟ್ ಇದೆ. ಯಾವ ರೀತಿ ಅಂತಂದ್ರೆ ಸಿ ಡಿ, ಇಲ್ಲಿ ಡಿ ಇದ್ರೆ ಇಲ್ಲಿ ಸಿ ಇದೆ. ಸಿ ಡಿ ಇಸ್ ಲೈನ್. ಇದೇನಾಗ್ತದೆ ಅಂತಂದ್ರೆ ಎ ಸಿ ಬಿ, ಆಂಗಲ್ ಎ ಸಿ ಬಿ, ಈ ಆಂಗಲ್ ನ ಬೈಸೆಕ್ಟರ್. ಓಕೆ, ಸೊ ಅದಕ್ಕೆ ನಾನು ಒಂದು ಆಂಗಲ್ ಬೈಸೆಕ್ಟರ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಸಪೋಸ್ ದಿಸ್ ಇಸ್ ದ ಆಂಗಲ್ ಬೈಸೆಕ್ಟರ್. Imagine this is angle bisector. ಓಕೆ, ಆಂಗಲ್ ಬೈಸೆಕ್ಟರ್ ಅಂತಂದ್ರೆ ಈಕ್ವಲ್ ಆಗಿ ಆಂಗಲ್ ನ ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಅಂದ್ರೆ ಈ ಕಡೆ ಸಪೋಸ್ ಎಕ್ಸ್ ಡಿಗ್ರಿ ಇದ್ರೆ ಈ ಕಡೆ ಕೂಡ ಎಕ್ಸ್ ಡಿಗ್ರಿ ಇರುತ್ತೆ ಅಂತ. ಆ ರೀತಿ ಡಿವೈಡ್ ಮಾಡೋಂಥ ಒಂದು ಲೈನ್ ಅನ್ನ ಅಥವಾ ಲೈನ್ ಸೆಗ್ಮೆಂಟ್ ಅನ್ನ ನಾವು ಬೈಸೆಕ್ಟರ್, ಆಂಗಲ್ ಬೈಸೆಕ್ಟರ್ ಅಂತ ಕರಿತೀವಿ. ದಿಸ್ ಈಸ್ ದ ಪಾಯಿಂಟ್ ಡಿ. ಆಮೇಲೆ ಏನೇನು ಕೊಟ್ಟಿದ್ದಾರೆ, ಆಂಗಲ್ ಎ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಆಂಗಲ್ ಈಸ್ 50 ಡಿಗ್ರಿ. ಆಂಗಲ್ ಬಿ ಈಸ್ 70 ಡಿಗ್ರಿ. ಈ ಆಂಗಲ್ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು ಆಂಗಲ್ ಎ ಡಿ ಸಿ. ಎ ಡಿ ಸಿ ಅಂದ್ರೆ ಇಲ್ಲಿದೆ ನೋಡಿ, ಈ ಆಂಗಲ್ ಫೈಂಡ್ ಮಾಡ್ಬೇಕು ನಾವು. ಸಪೋಸ್ ಇದು ವೈ ಅಂತ ಆಗಿದೆ. ಟ್ರಯಾಂಗಲ್ ಎ ಬಿ ಸಿ ನೋಡಿ, ಟ್ರಯಾಂಗಲ್ ಎ ಬಿ ಸಿ ನಲ್ಲಿ 3 ಆಂಗಲ್ಗಳನ್ನ ಆಡ್ ಮಾಡಿದ್ರೆ ಯಾವ್ಯಾವ್ದು ಆಂಗಲ್, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ angle C. So sum of interior angles of any triangle will be equal to 180 degree. ಹಾಗಾದ್ರೆ ಆಂಗಲ್ ಎ ಎಷ್ಟಿದೆ, 50 ಡಿಗ್ರಿ, ಪ್ಲಸ್ ಆಂಗಲ್ ಬಿ ಎಷ್ಟಿದೆ, 70 ಡಿಗ್ರಿ, ಪ್ಲಸ್ ಆಂಗಲ್ ಸಿ ಎಷ್ಟಿದೆ ಅಂತಂದ್ರೆ ಎಕ್ಸ್ ಪ್ಲಸ್ ಎಕ್ಸ್. ಕೆಳಗಡೆ ಎಕ್ಸ್ ಇದೆ, ಮೇಲ್ಗಡೆ ಎಕ್ಸ್ ಇದೆ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯ್ತು ಅಲ್ಲಿಗೆ, 2x ಡಿಗ್ರಿ ಇದೆ. 2x ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2x ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ 2 ಆಡ್ ಮಾಡಿ ಮತ್ತೆ ಈ ಕಡೆ ತಗೊಂಡ್ಬಿಡ್ತೀನಿ ನಾನು. 70 ಪ್ಲಸ್ 50 ಅಂದ್ರೆ 120, ಈ ಕಡೆ ಬಂದ್ರೆ ಮೈನಸ್ 120 ಡಿಗ್ರಿ. ದೇರ್ ಫೋರ್ 2x ಈಕ್ವಲ್ ಟು 180 ಮೈನಸ್ 120 ಅಂತಂದ್ರೆ 60 ಡಿಗ್ರಿ. ಡಿವೈಡ್ ಮಾಡಿ ವಿ ಗೆಟ್ 30 ಡಿಗ್ರಿ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಅರ್ಧ ಸೊಲ್ಯೂಷನ್ ಬಂತು. ಅಂದ್ರೆ ಈ ಮೇಲ್ಗಡೆ ಅಥವಾ ಕೆಳಗಡೆ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 30 ಡಿಗ್ರಿ ಇರ್ತದೆ ಅಂತ. ಓಕೆ, ಈಗ ಇನ್ನೊಂದು ಟ್ರಯಾಂಗಲ್ ನೋಡಿ. ಯಾವ ಟ್ರಯಾಂಗಲ್ ಅಂದ್ರೆ ಆಂಗಲ್ ಟ್ರಯಾಂಗಲ್ ಎ ಡಿ ಸಿ. ಟ್ರಯಾಂಗಲ್ ಎ ಡಿ ಸಿ ಇದು ಒಂದು ಟ್ರಯಾಂಗಲ್. ಸೊ ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ ಎ 50 ಡಿಗ್ರಿ ಇದೆ, ಆಂಗಲ್ ಸಿ 30 ಡಿಗ್ರಿ ಇದೆ, ಆಂಗಲ್ ಡಿ ವೈ ಡಿಗ್ರಿ ಇದೆ. ಸೊ 50 ಡಿಗ್ರಿ ಪ್ಲಸ್ 30 ಡಿಗ್ರಿ ಪ್ಲಸ್ ವೈ ಇದೇ ನಾನು ಫೈಂಡ್ ಮಾಡಬೇಕಾಗಿರೋದು. ಎ ಡಿ ಸಿ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ y ಈಕ್ವಲ್ ಟು 180 ಡಿಗ್ರಿ. 50 ಪ್ಲಸ್ 30 80, ಈ ಕಡೆ ಬಂದ್ರೆ ಮೈನಸ್ 80 ಡಿಗ್ರಿ. ದೇರ್ ಫೋರ್ 180 ಮೈನಸ್ 80 ಅಂತಂದ್ರೆ ಅಲ್ಲಿಗೆ ನಮಗೆ 100 ಡಿಗ್ರಿ ಬರುತ್ತೆ. ದೇರ್ ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಮಾರ್ಕ್ಸ್ ಆಬ್ಟೈನ್ಡ್ ಬೈ ಸಮ್ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಆರ್ 36, 37, 31, 42, 23, 38, 17, 18, 35, 25, 29 and 35. The difference of the mean and the range of the data is. So mean ಮತ್ತು range ಫೈಂಡ್ ಮಾಡಿ ಅದರ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನ್ ಫೈಂಡ್ ಮಾಡೋಣ ಅಂತಂದ್ರೆ ಮೀನ್ ಫೈಂಡ್ ಮಾಡೋಣ. ಮೀನ್ ಇಸ್ ನಥಿಂಗ್ ಬಟ್ ಆವರೇಜ್. ಹೆಂಗೆ ಅಂದ್ರೆ ಈ ಎಲ್ಲಾ ಡಾಟಾ ಸ್ಕೋರ್ಸ್ ಕೊಟ್ಟಿದಾರಲ್ಲ ಅದರ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಕೋರ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 36 ಪ್ಲಸ್ 37 plus 31 plus 42 plus 23 plus 38 plus 17 plus 18
ಪ್ಲಸ್ 35 ಪ್ಲಸ್ 25 ಪ್ಲಸ್ 29 ಪ್ಲಸ್ 35 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಸ್ಕೋರ್ಸ್ ಇದೆಯಲ್ಲ ಅದರಿಂದ ನಾವು ಡಿವೈಡ್ ಮಾಡಬೇಕು. ಎಷ್ಟಿದೆ? 1 2 3 4 5 6 7 8 9 10 11 12 ಇದೆ. ಸೊ ಡಿವೈಡ್ ಬೈ 12 ಮಾಡಬೇಕು. ಸೊ ಎಲ್ಲನೂ ಆ್ಯಡ್ ಮಾಡಬೇಕು. ನೋಡೋಣ, ಮೊದಲು ಒನ್ಸ್ ಪ್ಲೇಸ್ ಆ್ಯಡ್ ಮಾಡ್ಕೊತೀನಿ, ಆಮೇಲೆ ಟೆನ್ಸ್ ಪ್ಲೇಸಿಗೆ ಬರ್ತೀನಿ. 6 7 13 13 1 14 14 2 16 16 3 19 19 8 27 27 7 34 34 8 42 42 5 47 47 5 52 52 ಪ್ಲಸ್ 9 61 61 ಪ್ಲಸ್ 5 66 66ಕ್ಕೆ 6 ದಶಕ 6 ಕ್ಯಾರಿ 6. ಈಗ ಟೆನ್ಸ್ ಪ್ಲೇಸ್ ಬರೋಣ. 3 3 6 6 3 9 9 4 13 13 2 15 15 3 18 19 20 23 2 25 27 27 3 30 ಪ್ಲಸ್ 6 36. ಸೊ 366 366 ಡಿವೈಡ್ ಬೈ 12 ಡಿವೈಡ್ ಮಾಡಿ. ಈಗ 12 1 12 3 36 12 0 0 ಪಾಯಿಂಟ್ ಕೊಟ್ಟರೆ 60 ಆಯಿತು. 12 5 60. ಸೊ ಮೀನ್ ಎಷ್ಟು ಬಂತು ಅಂತಂದ್ರೆ 30.5 ಬಂತು. ದಿಸ್ ಇಸ್ ದ ಮೀನ್ ಆಫ್ ದ ಗಿವನ್ ಡಾಟಾ. ಇನ್ನು ಮೀನ್ ಸಿಕ್ತು. ಈಗ ರೇಂಜ್ ಕ್ಯಾಲ್ಕುಲೇಟ್ ಮಾಡಬೇಕು. ರೇಂಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಹೈಯೆಸ್ಟ್ ಸ್ಕೋರು ಮೈನಸ್ ಲೀಸ್ಟ್ ಸ್ಕೋರ್, ಅದೇನೆ ರೇಂಜ್ ಆಫ್ ದ ಗಿವನ್ ಡಾಟಾ ಆಗಿರ್ತದೆ. ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಯಾವುದು ಅಂತಂದ್ರೆ 42 ಹೈಯೆಸ್ಟ್ ಸ್ಕೋರ್. ಆಮೇಲೆ ಲೀಸ್ಟ್ ಸ್ಕೋರ್ ಯಾವುದು ಅಂತಂದ್ರೆ 17 ಇಸ್ ದ ಲೀಸ್ಟ್ ಸ್ಕೋರ್. ಸಬ್ಟ್ರಾಕ್ಟ್ ಮಾಡಿ 42 ಮೈನಸ್ 17. 12 ಅಲ್ಲಿ 7 ಹೋದ್ರೆ 5, ಇದು 3 ಆಗಿರ್ತದೆ. 3 ಮೈನಸ್ 1 ಇಸ್ 2. ಸೊ ಇದೆಷ್ಟು ಅಂತಂದ್ರೆ ಇದು ರೇಂಜ್. ದಿಸ್ ಇಸ್ ದ ರೇಂಜ್. ಸೊ ಇಲ್ಲಿ ಮೀನ್ ಸಿಕ್ಕಿದೆ, ಇಲ್ಲಿ ರೇಂಜ್ ಸಿಕ್ಕಿದೆ. ಇದರ ಡಿಫರೆನ್ಸ್ ಅಂತ ಕೇಳಿರೋದು. ಸೊ 30.5 ಮೈನಸ್ 25. ಸೊ ಇಲ್ಲಿ 0 ಆಸಿಡ್ ಇರ್ತದೆ. ಸೊ 5.30 ಮೈನಸ್ 25 ಅಂತಂದ್ರೆ 5. therefore 5.5. So option 3 is the correct option. Next question. A trader buys 12 fans for rupees 24,000. He marks each fan at 25% above the cost price. If he sells all fans by giving 10% discount on the market price, then his overall profit in rupees is ಅಂತ ಕೇಳಿದ್ದಾರೆ. ಅಂದ್ರೆ ಒಬ್ಬ ವ್ಯಾಪಾರಿ ಏನ್ ಮಾಡ್ತಾನೆ ಅಂತಂದ್ರೆ 12 ಫ್ಯಾನ್ಗಳನ್ನ 24,000ಕ್ಕೆ ಕೊಂಡ್ಕೊಂಡ್ ಬರ್ತಾನೆ. ಸೊ ಇಟ್ ಈಸ್ ದ ಕಾಸ್ಟ್ ಪ್ರೈಸ್ 12 ಫ್ಯಾನ್ಗಳಿಗೆ. ಆಮೇಲೆ ಅದರ ಮೇಲ್ಗಡೆ 25% ಹೆಚ್ಚಿಗೆ, ಅದರ ಕಾಸ್ಟ್ ಪ್ರೈಸ್ ಎಷ್ಟಿತ್ತೋ ಅದರ 25%ಗೆ ಹೆಚ್ಚು ಮಾಡಿ ಅದ್ರ ಮೇಲೆ ಮಾರ್ಕ್ ಮಾಡ್ತಾನೆ. ಮಾರ್ಕ್ ಮಾಡಿ ಅದಾದ್ಮೇಲೆ 10% ಡಿಸ್ಕೌಂಟ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಸೆಲ್ ಮಾಡ್ತಾನೆ. ಹಾಗಾದ್ರೆ ಅವನ ಟೋಟಲ್ ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ. ಈಗ ನೋಡಿ, 12 ಫ್ಯಾನ್ಸಿಗೆ 12 ಫ್ಯಾನ್ಗಳಿಗೆ ಅಮೌಂಟ್ ಎಷ್ಟಿದೆ ಅಂತಂದ್ರೆ 24,000 ರುಪೀಸ್ ಇದೆ. 12 ಫ್ಯಾನ್ಸ್ಗೆ 24,000 ರುಪೀಸ್ ಆದ್ರೆ 1 ಫ್ಯಾನ್ಗೆ ಎಷ್ಟಾಗುತ್ತೆ? ಅಲ್ಲಿಗೆ 24,000 ಡಿವೈಡೆಡ್ ಬೈ 12. 12 2 24 ಅಂದ್ರೆ ಒಂದು ಫ್ಯಾನಿಗೆ 2,000 ರೂಪಾಯಿ ಆಯ್ತು. ಸೊ 1 ಫ್ಯಾನ್ಗೆ 2,000 ರುಪೀಸ್. ಇದೇನಿದು? ಇದು ಟೋಟಲ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಆಫ್ 12 ಫ್ಯಾನ್ಸ್. ಇದು ಕಾಸ್ಟ್ ಪ್ರೈಸ್ ಆಫ್ 1 ಫ್ಯಾನ್. 24,000 ಅನ್ನೋದು CP ಆಫ್ 12 ಫ್ಯಾನ್ಸ್. 2,000 ಅನ್ನೋದು ಕಾಸ್ಟ್ ಪ್ರೈಸ್ ಆಫ್ 1 ಫ್ಯಾನ್. ಈಗ ನೋಡಿ, ಆ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಅದರ 25% ಅಬೋವ್ ಅಂತ ಹೇಳ್ತದೆ. ಹಾಗಾದ್ರೆ 2,000 ನ 25%, ಇದನ್ನ ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. 2,000 25% ಅಂತಂದ್ರೆ 50% ಅಂದ್ರೆ 1,000. 2,000ಗೆ 50% ಅಂದ್ರೆ ಅರ್ಧ. ಸೊ 1,000 ಆಯ್ತು. 25% ಅಂತಂದ್ರೆ ಅದರ ಅರ್ಧ ಅಂದ್ರೆ 1,000 ನ ಅರ್ಧ 500. ಸೊ ಅದು ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು. ಅದಾಗಲ್ಲ ಅಂತಂದ್ರೆ ಹೀಗೆ ಕ್ಯಾಲ್ಕುಲೇಟ್ ಮಾಡಿ. ಈಚ್ ಫ್ಯಾನ್ ಅಂತ ಹೇಳ್ತಾರೆ ನೋಡಿ. ಈಚ್ ಫ್ಯಾನ್ ಅಂತ ಕೇಳಿದ್ರಿಂದ ನಾವು ಸಪರೇಟ್ ಒಂದೊಂದು ಫ್ಯಾನ್ಗೆ ಎಷ್ಟು ಅಮೌಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಈಚ್ ಫ್ಯಾನ್ ಅದರ 25% ಅಂತ ಹೇಳಿರೋದ್ರಿಂದ
ಇಲ್ಲಿ 24,000 ತಗೋಬಾರ್ದು, 2,000 ತಗೋಬೇಕು. ಸೊ 25% ಆಫ್ CP. ಸೊ ಎಷ್ಟಾಗುತ್ತೆ ಅಲ್ಲಿಗೆ ಅಂತಂದ್ರೆ 25% ಅಂದ್ರೆ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿದೆ 2,000. ಸೊ 0 ಕ್ಯಾನ್ಸಲ್, ಇದೊಂದು 0 ಇಲ್ಲಿ ಇರಲಿ ಆಸ್ ಇಟ್ ಈಸು. 25 2s 50. ಸೊ 500 rupees ಜಾಸ್ತಿ ಮಾಡಿ ಏನ್ ಮಾಡ್ತಾನೆ, ಆ ಫ್ಯಾನ್ಗಳ ಮೇಲೆ ಮಾರ್ಕ್ ಮಾಡ್ತಾನೆ, ಅಂದ್ರೆ ಒಂದು ಸ್ಟಿಕ್ಕರ್ ಅನ್ಸೋದು ಅಂತ. ಸೊ ಎಷ್ಟಂತ ಏನಂತ ಬರ್ದು ಹಾಕ್ತಾನೆ ಅಂತಂದ್ರೆ, ಈ ಫ್ಯಾನ್ ನ ಕಾಸ್ಟ್ ಎಷ್ಟು ಅಂತಂದ್ರೆ 2,500 ಅಂತ. ಅವನು ತಗೊಂಡ್ ಬಂದಿದ್ದು ಒಂದೊಂದು ಫ್ಯಾನ್ ನ 2,000ಗೆ. ಈಗ ಎಕ್ಸ್ಟ್ರಾ ಎಷ್ಟು ಮಾರ್ಕ್ ಮಾಡ್ತಾನೆ, 500 ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾನೆ. ಹಾಗಾದ್ರೆ ಮಾರ್ಕ್ಡ್ ಪ್ರೈಸ್ ಆಫ್ ಈಚ್ ಫ್ಯಾನ್, ಸೊ ಪ್ರತಿ ಫ್ಯಾನ್ ನ ಮಾರ್ಕ್ಡ್ ಪ್ರೈಸ್ ಎಷ್ಟಾಗ್ತದೆ ಅಂತಂದ್ರೆ 2,500. ಇಲ್ಲಿ 2,000 ಪ್ಲಸ್ ಇಲ್ಲಿ 500. ಸೊ 2,500 ಮಾರ್ಕ್ಡ್ ಪ್ರೈಸ್ ಆಯ್ತು. ಈ ಮಾರ್ಕ್ಡ್ ಪ್ರೈಸ್ ನ ಇಲ್ಲಿ ನೋಡಿ, ಈ ಮಾರ್ಕ್ಡ್ ಪ್ರೈಸ್ ಎಷ್ಟಿದೆಯೋ ಅದರ 10% ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದರ 10% ಅಂದ್ರೆ ನೋಡಿ 10% ಆಫ್ ಮಾರ್ಕ್ಡ್ ಪ್ರೈಸ್. ಸೊ ಇಟ್ ಈಸ್ ನಥಿಂಗ್ ಬಟ್ 10% ಅಂದ್ರೆ 10/100 ಇಂಟು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 2,500. ಸೊ ಎರಡು ಜೀರೋಗಳು ಕ್ಯಾನ್ಸಲ್ ಆಗಲಿ. 25 ಇಂಟು 10 ಅಂತಂದ್ರೆ 250. ಹಾಗಾದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ, 250 rupees ಪ್ರತಿ ಫ್ಯಾನ್ಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಮಾರ್ಕ್ ಮಾಡಿದ್ದು 2,500 rupees ಅಂತ. ಒಂದು ಫ್ಯಾನ್ ಇದೆ ಅಂತಂದ್ರೆ ಅದ್ರ ಮೇಲೆ ಸ್ಟಿಕ್ಕರ್ ಎಷ್ಟು ಅಂಟಿಸಿದಾನೆ, ಈಗ 2,500 rupeesಗೆ ಸೆಲ್ ಮಾಡ್ತೀನಿ ಅಂತ ಅಂಟಿಸಿ 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಡಿಸ್ಕೌಂಟ್ ಕೊಟ್ಟ ಮೇಲೆ ಅವನು ಸೆಲ್ ಮಾಡಿದ ಎಷ್ಟಕ್ಕೆ ಅಂತಂದ್ರೆ 250 rupees ಕಡಿಮೆ ಮಾಡಿ ಸೆಲ್ ಮಾಡ್ತಾನೆ. ಹಾಗಾದ್ರೆ ಎಷ್ಟಕ್ಕೆ ಸೆಲ್ ಮಾಡ್ತಾನೆ ಅವನು, 2,500 rupees ಇತ್ತು, ಅದರಲ್ಲಿ 250 rupees ಕಡಿಮೆ ಮಾಡಿ ಅಂದ್ರೆ ಡಿಸ್ಕೌಂಟ್ ಕೊಟ್ಟು ಮಾಡ್ತಾ ಇದ್ದಾನೆ. ಹಾಗಾದ್ರೆ 2,500 ಮೈನಸ್ 250 ಅಂತಂದ್ರೆ 2,250 rupees ಆಯ್ತು. ಇದು ಸೆಲ್ಲಿಂಗ್ ಪ್ರೈಸ್. ಸೊ ಮಾರ್ಕ್ಡ್ ಪ್ರೈಸ್ ಕಾಸ್ಟ್ ಪ್ರೈಸ್ ಆಫ್ ಒನ್ ಫ್ಯಾನ್ 2,000, ಕಾಸ್ಟ್ ಪ್ರೈಸ್ ಆಫ್ 12 ಫ್ಯಾನ್ಸ್ 24,000. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಫ್ ಒನ್ ಫ್ಯಾನ್ ಎಷ್ಟು ಬಂದಿದೆ ಅಂತಂದ್ರೆ 2,250 ಬಂದಿದೆ. ಹಾಗಾದ್ರೆ ಈ ರೀತಿ 12 ಫ್ಯಾನ್ಗಳನ್ನ ಅವನು ಕೊಂಡ್ಕೊಂಡು ಬಂದು ಮಾರ್ತಾನೆ. ಹಾಗಾದ್ರೆ 12 ಫ್ಯಾನ್ಗಳ ಟೋಟಲ್ ಆಗಿ ಮಾರದ ಅಂತಂದ್ರೆ ಅವಾಗ ಮಾತ್ರ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಗೊತ್ತಾಗುತ್ತೆ. 12 ಫ್ಯಾನ್ಗಳ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ 12 0s 0, 12 5 60, ಕ್ಯಾರಿ 6, 12 2 24, 6 30, 12 2s 24 ಪ್ಲಸ್ 3 27,000. ನೋಡಿ 12 ಫ್ಯಾನ್ಗಳನ್ನ ಮಾರಾಟ ಮಾಡಿದ್ರೆ ಅವನಿಗೆ ಒಟ್ಟು ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 27,000 ಬರುತ್ತೆ. ಅವನು ಕೊಂಡ್ಕೊಂಡು ಬಂದಿದ್ದು 24,000 ಕೊಟ್ಟು ಈಗ ಮಾರಾಟ ಮಾಡಿದ್ದು 27,000. ಹಾಗಾದ್ರೆ ಅವನ ಒಟ್ಟು ಪ್ರಾಫಿಟ್ ಎಷ್ಟು ಅಂತಂದ್ರೆ 27,000 ಮೈನಸ್ 24,000. ಸೊ ಎಷ್ಟು 1000 ಅವನಿಗೆ ಪ್ರಾಫಿಟ್ ಆಯ್ತು ಅಂತಂದ್ರೆ 3,000 rupees ಪ್ರಾಫಿಟ್ ಆಯ್ತು. ಸೊ ಆಪ್ಷನ್ 2 ಕರೆಕ್ಟ್ ಇಲ್ಲಿ.